ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ? ಥೂ, ಈ ಹುಡುಗಿರ ಬಗ್ಗೆ 5 ಪೈಸೆ ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಅಲ್ಲ, ಒಂದ್ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಹುಡುಗಿನ ನಮ್ ಶೂ ಸವಿಯಷ್ಟು ಹುಡುಕೋ ಅವಶ್ಯಕತೆ ಇದೆಯಾ? ಐಡಿಯಾ ಕ್ಯಾನ್ಸಲ್. ಹಾಯ್. ಹಾಯ್. ಥ್ಯಾಂಕ್ಸ್. ಯಾಕೆ? ಅದು ನಾನು ನಿದ್ದೆ ಮಾಡ್ತಿದ್ದಾಗ ತಿಗಣೆ ತರ ಎಬ್ಸಿದ್ರಲ್ಲ, ಅದಕ್ಕೆ. ತಿಗಣೆ ತರನಾ? ವಾಟ್ ಅ ಕಂಪ್ಯಾರಿಸನ್. ಸಾರಿ. ಏನ್ ಮಾತಾಡೋದು? ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಣವಾ ಇಬ್ರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಶ್ಯೂರ್. ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರು ಯಾವಾಗಲೂ ಹೀಟೆಲ್ಲ ಇರಬೇಕು. ಮತ್ತೆ ಹೇಳಿ. ಏನು ನಿಮ್ ಬಗ್ಗೆ? ಯಾಕೆ? ಅದು ನಾನು ನಿಮ್ಮನ್ನ ಫಸ್ಟ್ ಡೇ ಇಂದ ನಿನ್ನೆ ನೀವು ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳೋವರೆಗೂ ನೋಡ್ತಾ ಇದ್ದೀನಿ. ನೀವೇನೋ ಡಿಫ್ರೆಂಟ್, ಸ್ಪೆಷಲ್ ಮತ್ತೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ರಿ. ಸೊ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕ್ಯೂರಿಯಾಸಿಟಿ. ನಿಮ್ದು ಯಾವ ಕಾಲೇಜ್ ಹೇಳಿ ಇವ್ರೆ? ಮೈಸೂರು ಮೆಡಿಕಲ್ ಕಾಲೇಜ್. ಯಾಕೆ? ಅಲ್ಲ ನೋಡಿ, ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗಿದೆ. ಅದೇ ನಮ್ಮ ಕಾಲೇಜವು ಇವೆ, ಪ್ರಿನ್ಸಿಪಲ್ ಇಂದ ಹಿಡಿದು ಪ್ಯೂನ್ವರೆಗೂ ಒಬ್ಬ ನನ್ನ ಮಕ್ಳಿಗೂ ಗೊತ್ತಾಗಿಲ್ಲ. ನೋಡಿ ಇವ್ರೆ, ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿಬೋದಾ? ಓಕೆ. ನೋಡಿ ಡಾಕ್ಟ್ರೇ, ನಿಮ್ಮೊಬ್ರಿಗೆ ನಾನು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನಿಸ್ತೀನಿ ಅಂದ್ರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನೇ ಇರಬೇಕು. ಥ್ಯಾಂಕ್ಸ್. ಅದೇ ಖುಷಿಗೆ ಇನ್ನೊಂದು ಕಬ್ನಲ್ಲಿ ಕುಡಿತೀರಾ? ಬೇಡ ಬೇಡ, ನಂಗೆ ಸಾಕು. ಎಷ್ಟಣ್ಣ? 20 ರೂಪಾಯಿ ಅಣ್ಣ. 20 ರೂಪಾಯಿ ಅಂತೆ ಕೊಟ್ಬಿಡಿ, ಪಾರ್ಟಿ ನಿಮ್ದಲ್ವೇ. ನೋಡಿ, ಕಾಫಿ ಡೇಗೆ ಹೋಗಿದ್ರೆ 200-300 ಕಿತ್ಕೊಂಡು ಹೋಗಿರೋದು, ಇಲ್ಲಿ ಬರೀ 20 ರೂಪಾಯಿ ಕೆಲಸ ಆಗೋಯ್ತು. ನೋಡಿ ಹೆಂಗೆ. ಥ್ಯಾಂಕ್ಸ್. ಶರತ್, ಯಾಕೆ ನಿಮ್ಗೆ ಲವ್ ಅಂದ್ರೆ ಹುಡುಗಿರಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ? ಹೀಗೆ ವಿಷಯ ಬಂತು. ಯಾರೋ ನಮ್ಗೆ ಆಗ್ದಿರೋರು ನಮ್ ಬಗ್ಗೆ ಇಲ್ದಿರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ. ನಮ್ಗೆ ಹುಡುಗಿರಂದ್ರೆ ಸಿಟ್ಟು, ಆದ್ರೆ ಲವ್ ಅಂದ್ರೆ ಇಷ್ಟನೇ ರೀ. ಅದ್ಯಾಕ್ ಹಾಗೆ? ಒಳ್ಳೆ ಹುಡುಗಿರಿಲ್ಲ ರೀ ಲವ್ ಮಾಡೋಣ ಅಂದ್ರೆ. ಇವತ್ತಿನ ದಿನ ಎಲ್ಲ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಪಾಪ ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ತಿರ್ಗಿ ಈ ಕಡೆ ತಿರ್ಗೋ ಅಷ್ಟಲ್ಲಿ ಕರ್ಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯೋದ, ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗ್ಲೂ ಬರೀ ಕಪ್ಪೈಸೇ ತಿನ್ನೋದು. ಕಪ್ಪೈಸ? ಬನ್ರಿ. ನೋಡಿ, ಈ ಲವ್ ಅನ್ನೋ ವಾಮಾಚಾರ ಹುಡುಗರ ಮೇಲೆ ಪ್ರಯೋಗ ಆಗ್ತಿದ್ದಂಗೆ ಮೊದಲು ಹಾಳಾಗೋದು ಹುಡುಗರ ಹಣಕಾಸಿನ ಸ್ಥಿತಿ. ಈ ಲವ್ ಹುಡುಗರ ಜೇಬ್ಗೆ ಸಕ್ಸಸ್ ಆದ್ರೂ ಪ್ರಾಬ್ಲಮ್, ಫೇಲ್ಯೂರ್ ಆದ್ರೂ ಪ್ರಾಬ್ಲಮ್. ಸಕ್ಸಸ್ ಆದ್ರೆ ಹೋಟ್ಲು, ಪಿಕ್ಚರು, ಡಿನ್ನರು, ಗಿಫ್ಟ್, ಮೊಬೈಲ್ ಬಿಲ್ಲು, ಪೆಟ್ರೋಲು, ಹಾಳು ಮೂಳು. ಫೇಲ್ಯೂರ್ ಆಯ್ತಾ, ಬ್ರ್ಯಾಂಡಿ, ವಿಸ್ಕಿ, ಸಿಗರೇಟು, ಗಾಂಜಾ, ಫಾಲಿಡಾಲು. ಒಟ್ನಲ್ಲಿ ಲವ್ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಹಾಳಾಗೋದು ಮಾತ್ರ ಹುಡುಗರೇ. ನೀವ್ ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ, ಗೊತ್ತಾ? ಓಹೋ, ಗೊತ್ತು ಬಿಡಿ. ತಪ್ಪು ಶಹಜಹಾನ್ ಅಲ್ಲ, ಅವನ ಅಕ್ಕಪಕ್ಕದ ರಾಜ್ಯದವರು ಯಾರಾದ್ರೂ ಒಬ್ರು ಯುದ್ಧ ಸಾರಿದಿದ್ರು ಶಹಜಹಾನ್ಗೆ ತಾಜ್ ಮಹಲ್ ಕಟ್ಟಕ್ಕಿರ್ಲಿ, ಕೆರ್ಕೊಳ್ಳೋಕ್ಕೂ ಪುರ್ಸತ್ತಿರ್ತಿರ್ಲಿಲ್ಲ ರೀ. ಡಾಕ್ಟ್ರೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ರೀ. ಈಗಿನ ಹುಡುಗಿರು ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ, ಎಲ್ಲಿವರೆಗೂ ಹೊಗೆ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೆ ಘಮ್ ಅಂತಿರ್ತಾರೆ. ಯಾವತ್ ಹುಡುಗರು ಹೊಗೆ ಆಡ್ಸೋದ್ ನಿಲ್ಲಿಸ್ಬಿಡ್ತಾರೋ ಅವತ್ ಬಾಣ್ಲಿ ಕೈ ಕೊಟ್ಟು ಹುಡುಗರಿಗೆ ಹೊಗೆ ಹಾಕ್ಸ್ಬಿಡ್ತಾರೆ. ನಾವು ಹೊಗೆ ಬಿಡ್ತೀವಿ ಹೊರತು ಹೊಗೆ ಹಾಕ್ಸ್. ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪು ಅನ್ಸುತ್ತೆ. ಎಲ್ಲ ಹುಡುಗಿರು ಹಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದ್ ನಿಜ ಬಿಡಿ. ಈ ಹುಡುಗಿರಲ್ಲಿ 2 ಟೈಪ್, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯ್ಲು. ಹಾಲು ಯಾವುದು ಪೆನಾಯ್ಲ್ ಯಾವುದು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಹುಡುಗರು ಆಯ್ಸೇ ಮುಗ್ದೋಗಿರುತ್ತೆ.
ಆದ್ರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನಾಯಿಲ್ ಅಲ್ಲ. ಯಾಕೆ? ಕಬ್ನಾಲಿಗೆ ಹೇಳಿದ ತಕ್ಷಣ ಖುಷಿಯಿಂದ ದುಡ್ಡು ಕೊಟ್ರಲ್ಲ ಅದಕ್ಕೆ. ತಗೊಳ್ಳಿ. ಏ ಬೇಡ ಬೇಡ ಬೇಡ. ಯಾಕೆ? ಇಟ್ಕೊಳ್ರಿ ರೇ, ಕಬ್ನಾಲಿಗೆ ಹೆಣ್ಮಕ್ಳ ಕೈಲಿ ದುಡ್ಡು ಕೊಡ್ಸಿದ್ರೆ ಗಂಡ ಜಾತಿಗೆ ಅವಮಾನ. ನೀವ್ಯಾರನ್ನೂ ಲವ್ ಮಾಡಿಲ್ವಾ? ಲವ್ ನನಗೆ ಚಾನ್ಸೇ ಇಲ್ಲ ರೀ. ನಮ್ಮ ಹುಡುಗರು ಯಾವಾಗ್ಲೂ ಹೇಳ್ತಿರ್ತಾರೆ, ಲವ್ ಆದ್ರೆ ಹುಡುಗಿರು ಕನ್ಸಲ್ಲಿ ಕನ್ನಡಿಲಿ ಎಲ್ಲ ಬಂದು ಕಾಡ್ತಿರ್ತಾರಂತೆ. ಅಂದ್ರೆ ಅಂದ್ರೆ ನನಗೆ ಯಾವತ್ತು ಯಾವ ಹುಡುಗಿನೂ ಹಂಗೆ ಕನ್ಸಲ್ಲಿ ಕನ್ನಡಿಲಿ ಕಾಡಿಲ್ಲ ಅಂತ. ಕಾಲೇಜ್ಗೆ ಹೋಗ್ತೀನಿ ಅಂತ ಇಲ್ಲಿ ಏನ್ ಮಾಡ್ತಿದ್ಯಾ? ಸಿಗರೇಟ್ ಬೇರೆ ಕೈಯಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯ್ತಾ ತಂದಿದ್ದೀನಿ, ಕಟ್ಕೋ. ಇದ್ಯಾಕೆ? ನಿನ್ನೆ ಅರ್ಧ ರಾತ್ರಿಲಿ ಯಾವ್ದೋ ಹುಡುಗಿ ಕನ್ಸಲ್ ಬಂದು ಎಬ್ಬಿಸ್ದಂಗೆ ಓನಿ ತರ ಕಾಡ್ದಂಗ ಆಯ್ತು ಅಂದಿಲ್ಲು, ಅದಕ್ಕೆ ತಾಯ್ತಾ ತಗೊಂಡ್ ಬಂದಿದ್ದೀನಿ, ಕಟ್ಕೋ. ಇವರು ನಮ್ಮ ಜನಕ ಸ್ವಾತಿ. ಶರತ್ ಜನಕ ಅಂದ್ರೆ ಅಪ್ಪ. ನಮಸ್ಕಾರ. ನಮಸ್ಕಾರ. ಇವಳೇನಾ ನಮ್ಮ ವಂಶ ಬೆಳಗೋಳು? ಸುಂದರವಾಗಿದೆ. ಅಪ್ಪ ಹೆಂಗ್ ಬಂದಿದ್ಯೋ ಹಂಗೆ ಸೀದಾ ಆಟೋ ಹೊತ್ಕೊಂಡು ಮನೆಗೆ ಹೋಗ್ಬಿಡು. ಹೋಗ್ತೀನೋ, ಆಟೋ ನಿಲ್ಸಿದ್ದೇನಲ್ಲ. ಅಪ್ಪ ನಾನು ಏನೇನು ಹೇಳಿ ಬಿಲ್ಡಪ್ ಕೊಟ್ಕೊಂಡು ಮೇಂಟೈನ್ ಮಾಡ್ತೀನಿ, ನನ್ನ ಮರ್ಯಾದೆ ಕಳಿಬೇಡ, ನೀನ್ ಕಾಲಿಗೆ ಬಿಡ್ತೀನಿ, ಮನೆಗೆ ಹೋಗು. ಹೋಗ್ತೀನೋ, ಆದ್ರೆ ಈ ಹುಡುಗಿ ಚೆನ್ನಾಗಿದ್ದಾಳೆ, ನಿಮ್ಮ ಅಮ್ಮನ ತರ ಮೋಹಿನಿ ಕಳೆ ಇಲ್ಲವೇ ಇಲ್ಲ. ನಡಿಯಪ್ಪ. ಅದಕ್ಕೆ ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೋ, ಹುಷಾರು. ನೋಡಮ್ಮ ಸ್ವಾತಿ, ಸಿಗರೇಟ್ ಬಿಡೋಕ್ ಹೇಳಮ್ಮ. ನೀನ್ ಹೇಳಿದ್ರು ಕೇಳ್ತಾನೆ. ಇವ್ರನ್ನ ಸೀದಾ ಕರ್ಕೊಂಡು ಮನೆಗೆ ತಗಪ್ಪ. ಹೋಗ್ತೀನಪ್ಪ, ಅವಳನ್ನ ಸರಿಯಾಗಿ ನೋಡೋಕೂ ಬಿಡಲ್ಲ ನೀನು. ಬಾಯ್ ಅಂಕಲ್. ಯಾಕೆ ನಗ್ತಿರೋದು? ಅದು ಯಾಕೂ ಇಲ್ಲ. ಓ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೇ, ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ನೋಡಿ. ಓ ಹೌದಾ? ಕಂಗ್ರಾಟ್ಸ್ ಹೇಳಲ್ವಾ? ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಓಕೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ, ಓಕೆ? ಯಾಕೆ? ಅದನ್ನು ಈಗ ಹೇಳೋ ಮೂಡಲಿಲ್ಲ. ನಾನೇ ಇಷ್ಟೊಂದು ಮಾತಾಡ್ತಿದ್ದೀನಿ. ಗೂಬೆ ನಾನು, ಸರಿಯಿಲ್ಲ, ನಾನು ಸರಿಯಿಲ್ಲ. ಅರೆ ಏನು? ಓಕೆ ಬಾಯ್. ಅದನ್ನು ಇವಾಗ ಹೇಳೋ ಮೂಡಲಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ತಗೊಳಪ್ಪ. ಥ್ಯಾಂಕ್ ಯು. ನಿಧಾನ. ನೋಡು, ಈಗ ಹೇಳು, ಯಾರ ಹುಡುಗಿ? ಹುಡುಗಿನ? ಕಿಲಾಡಿ ಫಾದರ್. ಆ ಹುಡುಗಿ ಯಾರು ಅಂತ ಬಾಯ್ ಬಿಡಿಸೋದಕ್ಕೆ ಈ ತೀರ್ಥ ಪ್ರಸಾದ ವಿನಿಯೋಗನ? ಹಾಗೆ ಅನ್ಕೋ, ಆದರೆ ಹೇಳು. ಅವಳು ಡಾಕ್ಟರ್ ತಿಗಣೆ ಅಂತ ಮಲಗಿರೋರ್ನೆಲ್ಲ ಕಚ್ಚಿ ಕಚ್ಚಿ ಎಬ್ಬಿಸ್ತಾ ಇರ್ತಾಳೆ. ಆ ತಿಗಣೆ ಈ ನನ್ನ ಮಗನಿಗೆ ಸ್ಪೆಷಲ್ ಆಗಿ ಕಚ್ಚಿದೆ. ಹಂಗೆಲ್ಲ ಏನು ಇಲ್ಲಪ್ಪ, ಕಚ್ಚಿರೋ ಜಾಗ ನಾವು ಕೊಬ್ಬರಿ ಎಣ್ಣೆ ಹಚ್ಚಿದೀವಿ, ಎಲ್ಲ ಸರಿ ಹೋಗಿದೆ. ಏನ್ ಸರಿ ಹೋಯ್ತು? ಆ ಮೆಂಟಲ್ ಜೊತೆ ಅಷ್ಟೊತ್ತು ಮಾತಾಡಿದ್ಯಲ್ಲ, ಯಾವ್ದಕ್ಕೂ ಒಂದ್ಸಲ ನಿನ್ನ ಬೆಳಿಗ್ಗೆ ನಿಮ್ಮಾನ್ಸ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊಂಡ್ ಬರ್ಬೇಕು. ಕಮ್ ಆನ್ ಮಧು, ನೀವ್ ಯಾರು ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹೀಸ್ ವೆರಿ ನೈಸ್ ಬಟ್ ಸ್ಟ್ರೇಟ್ ಫಾರ್ವರ್ಡ್. ಅದು ನಿಮಗ್ ಹುಚ್ಚತನ ತರ ಕಾಣಿಸುತ್ತೆ. ಯುನೋ, ನಾನ್ ಇದುವರೆಗೂ ಯಾವ ಹುಡುಗನ ಹತ್ರನೂ ಇಷ್ಟು ಮಾತಾಡಿಲ್ಲ, ಬಟ್ ಇವನೊಂಥರ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದೀಯಾ? ಏನು, ನೀನ್ ಅವನ ಲವ್ ಮಾಡ್ತಾ ಇದೀಯಾ? ಆರ್ ಯು ಮ್ಯಾಡ್? ಎಸ್, ಯು ಆರ್ ಮ್ಯಾಡ್. ನೀನು ಆ ತಿಗಣೆಯಿಂದ ಜೀವನ ಪೂರ್ತಿ ಕಚ್ಚಿಸ್ಕೋತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹೌದಾ? ಹಾಗಾದ್ರೆ ನೀನ್ ಅವನ ಲವ್ ಮಾಡ್ತಿಲ್ಲ? ಇಲ್ಲ ಅನ್ಸುತ್ತೆ. ಅನ್ಸೋದೇನ್ ಬಂತು? ನಿನ್ ನೋಡಿದ್ರೆ ಗೊತ್ತಾಗುತ್ತೆ, ನೀನ್ ಅವಳಿಗೆ ಬಿದ್ದಿದ್ದೀಯಾ. ಯು ಆರ್ ಮ್ಯಾಡ್ಲಿ ಇನ್ ಲವ್ ವಿತ್ ಹರ್. ನಿಮ್ಮಮ್ಮನ್ ನೋಡಿದಾಗ ನಾನು ಹೀಗೆ ಆಗಿದ್ದೆ. ಅಪ್ಪ, ಇದೇ ಎಣ್ಣೆ ಹಿಡ್ಕೊಂಡು ಎಷ್ಟು ಜನ ಈ ಲವ್ ಗಿವೆಲ್ಲ ವೇಸ್ಟ್ ಅಂತ ಹೇಳಿಲ್ವೇನಪ್ಪ? ಒಂದು ಮಾತು ಹೇಳ್ತೀನಿ ಶರತ್, ನೆನ್ಪಿಟ್ಕೋ. ಪ್ರೀತಿ ಉಳಿಸ್ಕೊಳ್ಳೋಕ್ ಆಗದಿದ್ದವರು ಮಾತ್ರ ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದ್ರೆ ನಿಜವಾದ ಪ್ರೀತಿ ಸಿಕ್ಕವರು ಎಷ್ಟು ಹ್ಯಾಪಿ ಆಗಿರ್ತಾರೆ. ನನ್ನನ್ನು ನೋಡು, ನೀನು ಹ್ಯಾಪಿ ಆಗಿದ್ದೀಯಾ. ಯು ನೋ ವೈ? ಬಿಕಾಸ್ ಯು ಆರ್ ಇನ್ ಲವ್. ಈಗ ಬೇಗ ರೂಮ್ ಸೇರ್ಕೋ, ಇಲ್ಲ ನನ್ನ ಕೈಲಿ ಸರ್ರೆ ಬೀಳ್ತು ನಿನಗೆ. ನಿನಗೆ ಜಾಸ್ತಿ ಆಗಿದೆ. ನಾನು ಹೋಗ್ತೀನಿ, ನೀನ್ ಜಾಗ್ರತೆ ಆಗ್ಬಾ, ಬೀಳ್ಬೇಡ. ಡೋಂಟ್ ಫಾಲ್ ಇನ್ ಲವ್. ಅಪ್ಪ, ಎನಿಹೌ, ನೀನ್ ಅವನ್ನ ಲವ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು. ನಿದ್ದೆ ಬರ್ತಾ ಇದೆ, ಹೋಗ್ ಮಲ್ಕೋ, ನಾನ್ ಬರ್ತೀನಿ. ಸರಿ. ಆ ಡಾಕ್ಟರ್ ತಿಗಡೆ ಮೇಲೆ ನಮ್ ಜನಕ ಹೇಳ್ದಂಗ್ ನಮ್ಗೇನಾದ್ರು ಲವ್ ಆಗಿರ್ಬೋದಾ?
ಫೋನ್ ನಂಬರ್ ಇದ್ದರೆ ತಿಳ್ಕೊಬೋದಿತ್ತು. ಈ ಕನ್ಫ್ಯೂಷನ್ ಬಗ್ಗೆ ಅವನ್ನೇ ಕೇಳ್ಬೋದಾಗಿತ್ತು. ನೋ, ನಾನು ಲವ್ ನಮ್ಗೆ ನೋ ಚಾನ್ಸ್. ನಾನವಳು ಬಿದ್ದೇ ಇಲ್ಲ. ಸೊ ಡಿಯರ್ ಕ್ಯಾಂಡಿಡೇಟ್ಸ್, ಫಸ್ಟ್ ಸ್ಟೇಜ್ ನಲ್ಲಿ 100 ಜನ ಸೆಲೆಕ್ಟ್ ಆಗಿದ್ರಿ. ಬಟ್ ಸೆಕೆಂಡ್ ಸ್ಟೇಜ್ ನಲ್ಲಿ ಬರೀ 10 ಜನ ಸೆಲೆಕ್ಟ್ ಆಗಿದ್ದೀರಾ. ಇಲ್ಲಿಂದ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ದ ಲೆವೆಲ್ಸ್ ಆಫ್ ಡಿಫಿಕಲ್ಟಿ ಜಸ್ಟ್ ಇನ್ಕ್ರೀಸ್. ಅಂಡ್ ಬೈ ದ ವೇ, ನಾವ್ ಹೇಳ್ದಂಗೆ ದ ಮೋಸ್ಟ್ ಡಿಫಿಕಲ್ಟ್ ಅಂಡ್ ದ ಮೋಸ್ಟ್ ಡಿಫರೆಂಟ್ ಪ್ರಾಜೆಕ್ಟ್ ಪ್ಲಾನ್ ಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ವಿ. ಅಂಡ್ ದಟ್ ಅವಾರ್ಡ್ ಗೋಸ್ ಟು ಮಿಸ್ ಸ್ವಾತಿ. ಕಂಗ್ರಾಚುಲೇಷನ್ಸ್ ಮಿಸ್ ಸ್ವಾತಿ. ಪ್ಲೀಸ್ ಕಮ್ ಅಪ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ. ಕಂಗ್ರಾಚುಲೇಷನ್ಸ್. ಐ ವಾನ್. ಖುಷಿ ಆಯ್ತು ಅವಾರ್ಡ್ Congratulations. Congrats. ಥ್ಯಾಂಕ್ ಯು ಸೋ ಮಚ್. ನಿನ್ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು. ಅದು 5 ನಿಮಿಷ ಬರ್ತೀನಿ. ಜಸ್ಟ್ 5 minutes. ಬಾಯ್. ಹಾಯ್. ಬಾಯ್. ಅದು ಮೊನ್ನೆ ಬಾಯ್ ಹೇಳಕ್ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳ್ದೆ. ಓಕೆ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಅದನ್ನು ಮೊನ್ನೆ ಹೇಳಕ್ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳ್ದೆ. ಇಟ್ಕೊಳ್ಳಿ. ಆಕ್ಚುಲಿ ಈ ಅವಾರ್ಡ್ ನಿಮ್ಗೆ ಬರುತ್ತೆ ಅನ್ಕೊಂಡಿದ್ದೆ, ಬಟ್ ಐ ಮೀನ್ ನನ್ಗೆ ಹೆಂಗೆ? ಅದ್ ಹೆಂಗ್ರಿ, ನಾನು ನೀವು ಒಂದೇ ತರ ಯೋಚನೆ ಮಾಡ್ತೀವಿ. ನಾನು ನನಗೆ ಬರ್ಬೇಕು ಅನ್ಕೊಂಡಿದ್ದೆ. ಯಾರೋ ದಡ್ ಬಡಿ ಮಕ್ಳು ನಿಮಗ್ ಕೊಟ್ಬಿಟ್ಟಿದ್ದಾರೆ. ಏಯ್, no. ಕ್ಯಾಂಪಸ್ ಅಲ್ಲಿ ಸಿಗರೇಟ್ ಸೇದಂಗಿಲ್ಲ ಅಲ್ಲ? Yeah. ಇದು ಆಕ್ಚುಲಿ ನಾನ್ ಜಡ್ಜ್ ಆಗಿದ್ರೆ ಈ ಅವಾರ್ಡ್ ನಿಮ್ಗೆ ಕೊಡ್ತಾ ಇದ್ದೆ. ಐ ಥಿಂಕ್ ಯು ಡಿಸರ್ವ್ ಇಟ್. ಸೊ ಲಿಟ್ರಲಿ ಈ ಅವಾರ್ಡ್ ನಿಮ್ಗೆ ಸೇರ್ಬೇಕು. ತಗೊಳ್ಳಿ ಪ್ಲೀಸ್. ರೇ ಬೇಡ ರೇ. ನೀವು ತಗೊಳ್ಳಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಏಯ್, ನೋ ನೋ, ಯು ಬೇಡ. ಹ್ಯಾವ್ ಟು ಟೇಕ್ ಇಟ್. ತಗೊಳ್ಳಿ ಪ್ಲೀಸ್. ರೇ ಬೇಡ ಅಂತ ಹೇಳ್ತೀನಿ. ತಗೊಳ್ಳಿ ಪ್ಲೀಸ್. ಸ್ವಾತಿ, ಇಲ್ಲೇನ್ ಮಾಡ್ತಾ ಇದೀಯಾ? ತಗೋ ಬ್ಯಾಗು, ಬಾ ಹೋಗೋಣ. ನೀನ್ ಹೋಗು, ನಾನ್ ಬರ್ತೀನಿ. 5 minutes. ಈಗ ಬರ್ತೀಯೋ ಇಲ್ವೋ? ಬೇಗ ಬಂದ್ಬಿಡು. ಶ್ಯೂರ್. ಬಾಯ್ ಬಾಯ್. ಸಾರಿ, ಕೂದ್ಲು ಸರಿ ಮಾಡ್ಕೊಂಡ್ಬಿಟ್ಟೆ. ಅಭ್ಯಾಸ ಅಲ್ವಾ, ಸೊ ಸಾರಿ. ಎಲ್ಲಿ ಬಿಡಿ. ಅಲ್ಲ, ಅದು ನಿಮ್ ಫೋನ್ ನಂಬರ್ ಕೊಡ್ತೀರಾ? ಯಾಕೆ? ಅದು ಇಬ್ರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೀವಿ. ಸೊ ನೋ, ಏನಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಕಾಲ್ ಮಾಡ್ಬೋದಲ್ವಾ? ನಾನ್ ಕಾಮರ್ಸ್ ಸ್ಟೂಡೆಂಟ್, ನೀವು ಮೆಡಿಕಲ್ ಸ್ಟೂಡೆಂಟ್. ನಮ್ಮಿಬ್ರ ಮಧ್ಯೆ ಏನ್ ಡಿಸ್ಕಷನ್ ಅಲ್ವಾ? ಓಕೆ, ಬಾಯ್. ಬಾಯ್ ಬಾಯ್. ಬಾಯ್. ರೇ ತಾಳ್ರಿ, ನಂಬರ್ ತಾಳ್ರಿ. ಒನ್ ಸೆಕೆಂಡ್. ಹಾ, ಹೇಳಿ. 99 99 00 00 30 30 30 30 90. 90. ಹಂಗೆ ಒಂದ್ ಮೆಸೇಜ್ ನಂಗೂ ಕಳಿಸ್ತೀನಿ. ಡಿಸ್ಕಸ್ ಮಾಡ್ತಿದ್ರಿ ಏನಂತೆ? ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಲ್ಲ? ಫಸ್ಟ್ ಟೈಮ್ ಒಂದ್ ಹುಡುಗಿಗೆ ನಂಬರ್ ಕೊಡ್ತಾ ಇರೋದು. ನಾನು ಅಷ್ಟೇ, ಫಸ್ಟ್ ಟೈಮ್ ಒಂದ್ ಹುಡುಗನ ಹತ್ರ ನಂಬರ್ ಕೇಳ್ತಾ ಇರೋದು. ನೀವು ಬಿಡ್ರಿ, ನೀವು ಡಾಕ್ಟ್ರೆ, ನೀವು ಒಳ್ಳೆ ಹುಡುಗಿ, ನೀವು ಎಲ್ರ ತರ ಅಲ್ಲ. Thank you. ಎರಡನೇ ಮಾತೇ ಇಲ್ಲ. ಬಾಯ್ ಬಾಯ್. ಬಾಯ್. See you. ಹಾ